ಹೊಗೆ ಹೆಂಗೆ ಬರ್ತಾಯಿದೆ. ಸೊ 10 ಗಂಟೆ ಆದರೂ ಈ ಮಾಲ್ಸ್ ಎಲ್ಲ ಇನ್ನೂ ಮಾಲ್ ರೋಡಲ್ಲಿ ಅಂಗಡಿಗಳೇ ಓಪನ್ ಆಗಿಲ್ಲ. ಸೊ 10-11 ಮೇಲೆ ಇಲ್ಲೆಲ್ಲ ಓಪನ್ ಆಗುತ್ತೆ. ಬಟ್ 9 o'clock ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಈಗ ನಾವು ಗನ್ ಹಿಲ್ಗೆ ಹೋಗ್ತಾ ಇದ್ದೀವಿ. बाकी आप घूम के भी आ सकते हो, फोटो खींच कर मैं बेल्ट लगा दूँ. ಸೊ ಈಗ ಗನ್ ಹಿಲ್ಗೆ ಹೋಗೋಣ ಅಂತ ಇದ್ವಿ, ಆದ್ರೆ ಅದು ರೋಪ್ ವೇ ಒಂದು ಪ್ರಾಬ್ಲಮ್ ಆಗಿ ಇವಾಗ ವೆದರ್ ಕೂಡ ಸರಿ ಇಲ್ಲ. ಅದು ಬರೀ ವ್ಯೂ ಪಾಯಿಂಟ್ ಆದ್ರೆ ಇದೆ, ಅದ್ರ ಬದಲು ಕೆಂಪ್ಟಿ ಮತ್ತೆ ಬೇರೆ ಜಾಗಗಳಿಗೆ ಹೋಗಿ ಅಂತ ಅಂದ್ರು. ಸೊ अब हम कहाँ जा रहे हैं? अभी इधर दलाई हिल. ಈಗ ನಾವು ದಲಾಯಿ ಹಿಲ್ಗೆ ಹೋಗ್ತಾ ಇದೀವಿ. ಫೋನೇ ತರ ಮಳೆನೂ ಬರ್ತಾ ಇದೆ ಈ ಟೈಮಲ್ಲಿ, ಅದಕ್ಕೆ ತುಂಬಾ ಚೆನ್ನಾಗಿದೆ. ಕಾರಲ್ಲಿ ಕೂತ್ರೋದಕ್ಕೆ ಸ್ವಲ್ಪ ಬೆಚ್ಚಗೆ ಆಗ್ತದೆ, ಆಚೆ ಹೋದ್ರೆ ಫುಲ್ ಫ್ರೀಸ್ ಆಗ್ತಾ ಇದೀವಿ ನಾವೆಲ್ಲ. आज बारिश ने पूरा मजा खराब कर दिया. मतलब उतना भी बारिश नहीं है, ज्यादा आ गया तो मुश्किल हो जाएगा. नहीं, ये ज्यादा कहीं तो है, नीचे ज्यादा हो रहा है. नीचे ज्यादा हो रहा है. अभी मौसम नीचे भी खराब हुआ ना अभी. वो लाइब्रेरी चौक, मतलब यहाँ लाइब्रेरी होता है. पुराना जमाने से नाम है पड़ा हुआ है ना सामने, वो देखो बोर्ड. मुसरी लाइब्रेरी एस्टैब्लिश्ड इन 1843. अभी भी वो चालू है या फिर कुछ और हो गया? तो बंद हो गया सर, ये बस ये नीचे ही है. ओके. दुकानें सब अच्छे थे, लेकिन वो 9 बजे ही क्लोज हो गया. अभी 10 बजे भी हुआ है, लेकिन अभी तक नहीं खुला है. इतनी भीड़ भाड़ नहीं है ना, और मौसम भी जब भीड़ होती है ना तो यहाँ लेट तक खुलता है. न्यू ईयर के टाइम पे या सीजन टाइम में पूरी रात खुली रहती है मार्केट. पूरी रात. ಇದೆಲ್ಲ ಫುಲ್ ಲಬಾಸ್ತಾ ರೆಡಿ. ಲಬಾಸ್ತಾ ಇರೋದ್ರೆ IAS UPSC ಕ್ಲಿಯರ್ ಆದ್ಮೇಲೆ ಟ್ರೈನಿಂಗ್ ಬರ್ತಾರಲ್ಲ, ये सामने लाल बहादुर शास्त्री नेशनल ट्रेनिंग अकेडमी. उधर ही जा रहे हैं. ओके, ये लबासना की एंट्रेंस है. इधर अलाउड नहीं है. इधर तो सिर्फ ट्रेनिंग से जा सकते हैं. सेंट्रल स्कूल फॉर टिबेटन्स ಇದೆ, CST. ये दलाई हिल है, बुद्धिस्ट टेंपल है यहाँ पर. ಇಲ್ಲಿ ಇವಾಗ ಓಪನ್ ಮಾಡ್ತಾರೆ. ಇಲ್ಲಿ ಯಾವುದೋ ಬುದ್ಧಿಸ್ಟ್ ಟೆಂಪಲ್ ಇದೆ ಅಂತೆ. ಯಾವುದೋ ಕೆಫೆನೂ ಇದೆ, ಬುದ್ಧಿಸ್ಟ್ ಟೆಂಪಲು ಇದೆ. ಕೆಫೆಲಿ ಯಾರು ಇಲ್ಲ ಅನಿಸ್ತಾ ಇದೆ. ಅಂದ್ರೆ ಒಳ್ಳೇದಂಟಿ, ಜನ ಜಗ್ಲಿ ಜಾಸ್ತಿ ಇದ್ರೆ ಆಮೇಲೆ ಫುಲ್ ಎಲ್ಲಾ ಕಡೆ ರಶ್ ತರ ಅನ್ಸುತ್ತೆ. ರಶ್ ಇರುತ್ತೆ. ಅದು ಆರಾಮಾಗಿದೆ, ಖಾಲಿಯಾಗಿ ನಾವೇ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ನಮ್ಮ ಅಪ್ಪಗೆ ಹೊಟ್ಟೆ ಹಸಿತಾ ಇದೆ. 10-11 ಗಂಟೆ ಆಗಿ ಬಂತಲ್ಲ ರೀ. ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಯಾವುದು ಬುದ್ಧ ಟೆಂಪಲ್ ಅಂತೆ, ಶೆದುಗ್ ಚೋಪ್ಲಿಂಗ್ ಟೆಂಪಲ್. ಇಲ್ಲೆಲ್ಲ ಬುದ್ಧಿಸ್ಟ್ ಟೆಂಪಲ್ಸ್ ಅಲ್ಲೂ ಈ ತರ ಬೆಲ್ಸ್ ಇದೆ. ಓಂ ಮನಿ ಪದ್ಮ, ಅದೇ ಅನ್ಕೊಂಡಿದ್ದೆ ಎಣ್ಣೆಯಿಂದ. ಅದು ಏನಂತಾರೆ, ಏನಂತಾರೆ ಅಂದ್ರೆ ಓಂ ಮಾನೆ ಪದ್ಮೇಹಂ, ಮನೆ ಪದ್ಮೇಹಂ. ಸೊ ಇದು ಬಂದ್ಬಿಟ್ಟು ಟಿಬೆಟನ್ ಮಂತ್ರ, ಓಂ ಮಾನೆ ಪದ್ಮೇಹಂ ಹಾಕಿದಾರಲ್ಲ. ಆಮೇಲೆ ಇದನ್ನ ಕ್ಲಾಕ್ ವೈಸ್ ಅಲ್ಲೇ ತಿರುಗಿಸ್ಬೇಕಾಗತ್ತೆ. ಓಂ ಮಾನಿ ಪದ್ಮೇಹಂ. ಸೊ ಈ ತರ ತಿರುಗಿಸ್ಕೊಂಡು ನಾವು ಹೇಳ್ಕೊಂಡು ಬರ್ಬೇಕು. ಕೆಲವರು ಹಿಲ್ ಮುಟ್ತಾರೆ, ಅದಕ್ಕೆ ಅವ್ರಿಗೆ ಆರಾಮಾಗಿ ತಿರುಗಲಿ ಅಂತ ಇಲ್ಲಿ ಬಿಟ್ಟಿದೆ. ಇಲ್ಲೆಲ್ಲ ಈ ಬೆಟ್ಟ ಗುಡ್ಡಗಳ ಮೇಲೆ ಮನೆ ಎಲ್ಲ ಕಟ್ಕೊಂಡು ಅಲ್ಲೆಲ್ಲ ಆಯ್ತಾ ಜೀಪು, ಬೊಲಾರೋ ಅಂಥ ಗಾಡಿಗಳು ಜಾಸ್ತಿ ಓಡಾಡ್ತಾ ಇರೋದು ಇಲ್ಲೆಲ್ಲ. ಇವಾಗಲೂ ಬೆಳಿಗ್ಗೆ ಬರ್ತಾ ನಾವು ನೋಡಿದ್ವಿ, ಯಾರೋ ಒಬ್ರು ಇಟ್ಕೆ ಅದೆಲ್ಲ 200 ಇಟ್ಕೆ ಹತ್ರ ಏನೋ ಇಟ್ಕೊಂಡೆಲ್ಲ ಹೋಗ್ತಾ ಇದ್ರು. ಮೂಗೆಲ್ಲ ರೆಡ್ ಆಗಿಬಿಟ್ಟಿದೆ ಅದು. ಸೊ ಇವಾಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದ್ರೆ 11 o'clock ಆಗೋಯ್ತು. ಈಗ ಎಲ್ಲರೂ ನಮ್ಮ ಅಪ್ಪ ಅಮ್ಮ ಆಂಟಿ ಅಂಕಲ್ ಎಲ್ಲ ತಿಂಡಿ ಕೊಡಿಸಿಲ್ಲ ಆದರೆ ಅಷ್ಟೇ. ಈಗ ಅವರು ಇಲ್ಲಿ ಯಾವುದೋ ಕೆಫೆ ಇದೆ, ಆದರೆ ಯಾರು ಜನನೇ ಇಲ್ಲ. ಹೋಪ್ಫುಲಿ ಕಾಣಿಸೋದಿಲ್ಲ ಅಂದರೆ ನನ್ನ ಕಡೆ
ಈಗ ಗ್ರಿಲ್ ಸ್ಯಾಂಡ್ವಿಚ್ ಇಲ್ಲೆಲ್ಲ ರೆಡಿ. ಯಾಕಂದ್ರೆ ಈ ಚಳಿಗೆ ಆಲೂಗಡ್ಡೆ ತಿಂದರೆ ಅವ್ರು ಜೀರ್ಣಿಸ್ಕೊಳ್ತಾರೆ, ಅದಕ್ಕೆ ಹಾಂ ಆಲೂಗಡ್ಡೆ ಪರ್ಫೆಕ್ಟ್ ಕಾಂಬಿನೇಷನ್. ನಾವು ಬೆಂಗಳೂರಲ್ಲಿ ಈ ಥರ ಇಷ್ಟೊಂದು ಆಲೂಗಡ್ಡೆ ತಿಂದ್ಬಿಟ್ರೆ ತಿಂತಾ ಇರ್ಲಿಲ್ವಾ? ಇಷ್ಟೊಂದು ದಿನ ಬೆಳಗ್ಗೆ ಸಂಜೆ ಮಧ್ಯಾಹ್ನ. ನಮ್ಮ ಡ್ಯಾಡಿದಂತೂ ರೆಡ್ ನೋಸ್. ರೆಡಿ ಫಿರಂಗಿಯರ್ ಆಗ್ಬಿಟ್ಟಿದ್ದೀರ ಅಂತ ರೆಡಿ ಪರಂಗಿ ಥ್ಯಾಂಕ್ ಯು. ಹಾಯ್ ಹಾಯ್ ಮಗಳೇ. ಈಗ ಎಲ್ಲ ಹೋಗ್ತಾ ಇದೀವಿ ಅಶ್ನಿಕ? ನಿಧಾನಕ್ಕೆ ಬನ್ನಿ ಆಂಟಿ. ಇಲ್ಲಿ ದಲಾಯಿ ಹಿಲ್ಸ್ ಅಂತ. ಹಾಂ, ನಮ್ಮ ಆಂಟಿ ಅಂಕಲ್ ಸೈಡ್ ಉಳ್ಕೊಂಡ್ಬಿಟ್ರು. ಮೇಲೆ ಹತ್ತಕ್ಕಾಗಲ್ಲ, ದೂರ ಏನಿಲ್ಲ, ಇದು ಜಸ್ಟ್ ಬಂದರು ಬರ್ತಾ ಇದ್ದಾರೆ. ಇಳಿಬೇಕಾದ್ರೆ ಆರಾಮಾಗಿ ಇಳಿಬೋದು ಬಿಡಿ ಆಂಟಿ. ವ್ಯೂ ಪಾಯಿಂಟ್ಸ್ ಹತ್ರ ಗನ್ ಹಿಲ್, ಲಾಲ್ ಟಿಬ್ಬ ಅಂದರೆ ಮೇಲ್ಗಡೆಯಿಂದ ಹಿಂಗೆ ನೋಡೋದು ಅಷ್ಟೇ. ಇದು ಸೊ ಎಲ್ಲ ಕಡೆ ವಿಸಿಟ್ ಮಾಡೋಬದಲೇ ಅದು ಈ ಥರ ಈ ರೀತಿ ಒಂದು ಕಡೆ ಮಾಡಿಬಿಟ್ಟು ಹೋದರೆ ಸರಿ ಹೋಗುತ್ತೆ. ಸೊ ಇದೇ ವ್ಯೂ ಇಲ್ಲಿಂದ. ಆ ದಾರಿಲೇ ನಾವು ಬಂದಿದ್ದು. ಅಲ್ಲೊಂದು ಬುದ್ಧಂದು ಇದಿದೆ. ಎಲ್ಲರೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಬಟ್ಟು ಎಲ್ಲಿಗೆ? ಹಾಂ ಹೋಗೋಣ. ಡ್ಯಾಡಿನೂ ಬರಲ್ಲ ಅಂತ ಯಾಕೆ? ಅಲ್ಲಿ ಅವ್ನು ನಿಂತಿದಾರಲ್ಲ ಅಲ್ಲಿವರೆಗ. ಡ್ಯಾಡಿ ನೀ ಬರಲ್ವಾ? ಅಲ್ಲಿ ಕೆಳಗಡೆ ಏನೋ ಇದೆ, ಏನೋ ಗ್ರೌಂಡ್ ಥರ ಇಲ್ಲಿದೆ, ರನ್ನಿಂಗ್ ಟ್ರ್ಯಾಕ್. ಈಗ ನಾನು ನನ್ನ ತಂಗಿ ಮಾತ್ರ ಸ್ವಲ್ಪ ಕೆಳಗೆ ಇಳಿದು ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಅಲ್ಲೇ ಇದ್ದಾರೆ. ಇದೆಲ್ಲ ಸ್ಕೂಲ್ ಅನಿಸುತ್ತೆ ಇಲ್ಲಿ, ಸ್ಕೂಲ್. ವಾವ್, ಅಲ್ಲಿ ಗ್ರೌಂಡ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಚೆಸ್ ಗೇಮ್ ಮತ್ತು ಇಲ್ಲೊಂದು ರನ್ನಿಂಗ್ ಟ್ರ್ಯಾಕು. ಮಾಲ್ ರೋಡಿಂದ ಇಲ್ಲಿಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ. ಎಲ್ಲ ಕಡೆ ಇದು ಲಾಲ್ ಟಿಬ್ಬ, ಗನ್ ಹಿಲ್ ಎಲ್ಲ ಮುಂಚೆ ಹೇಳಿದಾಗೆ ಅದು ವ್ಯೂ ಪಾಯಿಂಟ್ಸ್ ಅಷ್ಟೇ. ಸೊ ಈ ಥರ ಒಂದು ವ್ಯೂ ಪಾಯಿಂಟ್ ನೋಡಿಬಿಟ್ಟು ಅಲ್ಲಿ ಬೇರೆ ಬೇರೆ ಜಾಗಗಳು ನೋಡಿಕೊಂಡು ಹೋಗ್ಬೋದು. ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ನಾವು ಹೋಗ್ತಾ ಇದ್ದೀವಿ. तुम सब लोग स्कूल नहीं जाते हो? जाते हैं, ये नहीं जाती, ये नहीं जाता, वो नहीं जाती। तो फिर आज क्यों नहीं गया स्कूल? आज छुट्टी थी। क्यों? हाँ, आज मंगलवार है। हाँ, मंगलवार क्यों छुट्टी देंगे? आज हमारी मैम ने कहा आज बहुत बहुत ठंड होगी तो इसलिए आपको छुट्टी दे दिया. ನಾವು ಕಂಪನಿ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಮಾಸ್ಕ್ ಅಂದ್ರೆ ಮೇರಾ आपका ಸುರಕ್ಷಾ ಕವಚ ಅಂತ. ಈ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ 200 rupees ತಗೋತಾರೆ. ಸೊ ಇದು ಕಂಪ್ನಿ ಗಾರ್ಡನ್. ಇಲ್ಲಿ ಒಂದು ಮಿನಿ ವಾಟರ್ ಫಾಲ್ಸ್ ಥರ ಇದೆ. ಸೊ ಈ ಕಂಪ್ನಿ ಗಾರ್ಡನ್ ಡಚ್ ಈಸ್ಟ್ ಇಂಡಿಯಾ ಕಂಪನಿಯವರು ಮಾಡಿರೋದ್ರಿಂದ ಅದರಿಂದ ಇದು ಕಂಪ್ನಿ ಗಾರ್ಡನ್ ಕರೀತಾರೆ. ಇಲ್ಲಿ ವೆರೈಟಿ ಆಫ್ ಫ್ರೂಟ್ಸ್, ಫ್ಲವರ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಬಂದು 50 rupees ಪರ್ ಹೆಡ್. ಆಮೇಲೆ ಇದು ಆರ್ಟಿಫಿಷಿಯಲ್ ವಾಟರ್ ಫಾಲ್ಸ್, ಅಂದರೆ ಮೇಲ್ಗಡೆಯಿಂದ ನೀರು ಬರ್ತಾ ಇರೋ ಥರ. ಆಮೇಲೆ ಡಚ್ ಅವರೆಲ್ಲ ಇಲ್ಲಿದ್ದರಿಂದ ಇದನ್ನ ಕಂಪನಿ ಗಾರ್ಡನ್ ಅಂತ ಕರೀತಾರೆ ಅಷ್ಟೇ. ಇನ್ನೇನು ವಿಶೇಷತೆ ಇಲ್ಲ. ಅಲ್ಲಿ ಒಂದು ಮ್ಯಾಕ್ಸ್ ಮ್ಯೂಸಿಯಂ ಕೂಡ ಇದೆ ಅಷ್ಟೇ. ಸೊ ಇಲ್ಲೆಲ್ಲ ಫಾರಿನರ್ಸ್ ಬಂದುಬಿಟ್ಟು ಎಷ್ಟೊಂದು ಇಲ್ಲಿ ಡೆವಲಪ್ ಮಾಡಿ ಹೋಗಿದ್ದಾರೆ. ಸೊ ಅದೇ ಇಲ್ಲಿವರೆಗೂ ಹಾಗೇ ಇದೆ. ಇವಾಗ ಇಲ್ಲಿ ಸ್ವಲ್ಪ ಅಷ್ಟು ಗೇಮ್ಸು ಆ ರೀತಿ ಎಲ್ಲ ಇದೆ. ಆಮೇಲೆ ಎಷ್ಟೊಂದು ಒಣಗೋಗ್ಬಿಟ್ರೆ ಇಲ್ಲಿ ಹಿಂದೆನೇ ನೋಡ್ಬೋದು. ಇಲ್ಲಿ ಡ್ರ್ಯಾಗನ್, ಆಮೇಲೆ ಇಲ್ಲಿ ಬುಲ್ ರೈಡ್ ಇದೆಲ್ಲ ಇದೆ. ವೆರೈಟಿ ಆಫ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಇರುತ್ತೆ ಅಂತ ಅಂತಾರೆ. ಬಟ್ ಅಷ್ಟೊಂದೇನು ನಮಗೇನು ಕಾಣಿಸ್ಲಿಲ್ಲ. ಬಟ್ ವಾಟರ್ ಫಾಲ್ಸ್ ಒಂದು ಚೆನ್ನಾಗಿತ್ತು.
ಅಲ್ಲಿ ಒಂದು ಡ್ರ್ಯಾಗನ್ ಬೋಟ್ ಥರ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಇದೆ. ದೊಡ್ಡವರು ಆಡ್ಬೋದು. ಇಟ್ಸ್ ಜಸ್ಟ್ ಲೈಕ್ ಸ್ಮಾಲ್, ಸುತ್ತ ಹೋಗಿ ಬರೋಕ್ಕಷ್ಟೆ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಥರ ಇಲ್ಲಿ ಗೇಮ್ಸ್ ಇದೆ, ಡ್ರಾಪ್ ಝೋನ್ ಥರ. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟೊಂದು ಫ್ಲವರ್ಸ್ ಥರ ಎಲ್ಲ ಇದೆ. ಗ್ಲಾಸ್ ಹೌಸ್ ಥರ ಮಾಡಿದ್ದಾರೆ. ಇಲ್ಲೇ ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇರೋದು. ನಾವು ವ್ಯಾಕ್ಸ್ ಮ್ಯೂಸಿಯಂ ಕಡೆ ಹೋಗೋಣ ಅಂದರೆ ಇವ್ರುಗಳೆಲ್ಲ ಇಲ್ಲಿ ಸೋಪು ತಗೊಳಕ್ ಬಂದಿದ್ದು. ನಮ್ಮ ಡ್ಯಾಡಿ ಇಲ್ಲಿ ಸೋಪ್ ನೋಡಕ್ ಬಂದ್ಬಿಟ್ಟವ್ರೆ. ಓ ಈ ಥರ ಚೆನ್ನಾಗಿದ್ರೆ ಬ್ಯಾಕ್ ಒಬ್ಬವ. ಓ ಮೈಕಲ್ ಜಾಕ್ಸನ್. ಚೆಫ್ ಸಲ್ಮಾನಿ. ಇವರು ಪ್ರಿನ್ಸಸ್ ಡಯಾನಾ. ಓ ಪಾಕಿಸ್ತಾನ್ PM ಇಟ್ಬಿಟ್ರೆ ಬೆನಜೀರ್ ಭುಟ್ಟೋ, ಹಿಟ್ಲರ್. ಇದಕ್ಕೆ 100 ರೂಪೀಸ್. ಬ್ರೂಸ್ಲಿ. ಸೊ ಈ ಮ್ಯೂಸಿಯಂ ಸ್ಟ್ಯಾಚ್ಯೂಸ್ನ ನೋಡೋದಕ್ಕೆ ನಾವು 100 ರೂಪೀಸ್ ಪೇ ಮಾಡಿದ್ವಿ. ಒಂದಷ್ಟು ಫೋಟೋಸ್ ತಕೊಂಡು ಬಂದ್ವಿ. ಕೆಲವೆಲ್ಲ ಸ್ಟ್ಯಾಚ್ಯೂಸ್ ನಿಜ ಅನಿಸ್ತಾ ಇತ್ತು, ಬಟ್ ಕೆಲವು ಅವ್ರಾಗಂದ್ರೆ ಹೆಸರು ಬರ್ದಿರೋದ್ರಿಂದ ಸ್ವಲ್ಪ ಫೀಚರ್ಸ್ ಗೊತ್ತಾಗುತ್ತೆ ಅಷ್ಟೇ. ಆಂಟಿ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಫೋಟೋ ತಗ್ಸ್ಕೋಬೇಕಂತಿದ್ದಾರೆ. ಅಂಕಲ್ ಅದಕ್ಕೆ ಅಲ್ಲೇ ನೋಡಿ ಆಂಟಿ, ಅದಕ್ಕೆ ಏನಕ್ಕಾದ್ರೂ ತೆಗಿಸ್ಕೋಬೇಕು. ನೋಡ್ತಾ ಅಂಕಲ್ ಅಷ್ಟೇ ಇವಾಗ್ಲೇ ನೋಡ್ಕೊಬಿಡಿ ಹೆಂಗಂತಾರ. ये तो फोटो के लिए या फिर कपड़े दोनों मिलाकर? हाँ, एक ड्रेस में एक फोटो होनी जरूरी है। मैं इतना बड़ा साइज बनाऊंगा तो ड्रेस वगैरह उसी में 150 का है, ठीक है मैम? 150 और इतना बड़ा बनाएंगे तो 28 का है। जितनी ड्रेस है उतनी फोटो होनी जरूरी है। जैसे 4 ड्रेस पहनेंगे तो 4 फोटो कंपल्सरी, बाकी आगे लेंगे वो आपकी इच्छा है। ಅಲ್ಲ ಅವರೆಲ್ಲ ಡ್ರೆಸ್ ಮಾಡ್ಕೊಂಡ್ರೆ ನಮ್ಮಪ್ಪ ಅಂಕಲ್ ಎಲ್ಲ ಇಲ್ಲಿ ಬಿಸಿ ಕಾಯ್ಕೊಂಡು ಕೂತಿದ್ದಾರೆ. ಸೊ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಫೋಟೋಗೆ. ಇನ್ನೊಂದು ಸ್ವಲ್ಪ ಕೋಪ ಅಷ್ಟೇ. ಸೊ ಇಲ್ಲಿ ಫೋಟೋಸ್ ಎಲ್ಲ ಮಾಡಿ, ಲೈಕ್ ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 1 hour ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಈಗ ನಾವು ನೆಕ್ಸ್ಟು ಇಲ್ಲಿ ಜಾರ್ಜ್ ಎವರೆಸ್ಟ್ ಅಂತ ಒಂದಿದೆ, ಬಟ್ ಅಲ್ಲಿ ನಾವು ಬರೀ ಸೀನಿಕ್ ವ್ಯೂ ಥರ, ಅದಕ್ಕೆ ಅದನ್ನ ಮಿಸ್ ಮಾಡಿ ಈಗ ನಾವು ಯಾವುದು ಬಟ್ಟ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಕೆಂಪಿ ಫಾಲ್ಸಲ್ಲೂ ಅಷ್ಟೇನಿಲ್ಲ ಅಂತ ಅಂದರು ಇಲ್ಲಿರೋರು. ಸೊ ಈಗ ನಾವು ಬಟ್ಟ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ನಾವು ಡೈರೆಕ್ಟ್ ರಿಷಿಕೇಶ್.